ಇವತ್ತು ನಾನು ನಿಮಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 2 ಸೀಯಿಂಗ್ ವಿತೌಟ್ ಸೀಯಿಂಗ್ ಆ ಲೆಸನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಲೆಟ್ಸ್ ಮೂವ್ ಆನ್ ಟು ದ ಲೆಸನ್. ಲಿಟಲ್ ಓಂಗ್ಶಾಂಗ್ಲಾ ರಿಟರ್ನ್ ಫ್ರಮ್ ದ ಸ್ಕೂಲ್. ಒಬ್ಬ ಚಿಕ್ಕ ಹುಡುಗಿ ಒನ್ಶಾಂಗ್ಲಾ ಅಂತ ಅವಳ ಹೆಸರು. ಅವಳು ಮನೆಗೆ ಬರ್ತಾಳೆ. ರಿಟರ್ನ್ ಅಂದರೆ ಮನೆಗೆ ಬರ್ತಾಳೆ ಸ್ಕೂಲಿಂದ. ಶಿ ಓಪನ್ಡ್ ದ ಡೋರ್ ಕ್ವೈಟ್ಲಿ. ಆ ಹುಡುಗಿ ಒನ್ಶಾಂಗ್ಲಾ ಡೋರ್ನ ನಿಧಾನಕ್ಕೆ ತೆಗಿತಾಳೆ, ಮನೆ ಡೋರ್ನ. ಶಿ ಕೆಪ್ಟ್ ಹರ್ ಬ್ಯಾಗ್ ಆನ್ ದ ಟೇಬಲ್ ಕ್ವೈಟ್ಲಿ. ಬಂದ್ಬಿಟ್ಟು ಟೇಬಲ್ ಮೇಲೆ ಅವಳ ಬ್ಯಾಗ್ನ ನಿಧಾನವಾಗಿ ಇಡ್ತಾಳೆ. ಹರ್ ಮದರ್ ಲುಕ್ಡ್ ಹರ್. ಆವಾಗ ಅವರ ತಾಯಿ ಒನ್ಶಾಂಗ್ಲಾನ ನೋಡ್ತಾರೆ. ಲುಕ್ಡ್ ಅಂದರೆ ನೋಡ್ತಾರೆ, ಮದರ್ ಅಂದರೆ ತಾಯಿ. ಒನ್ಶಾಂಗ್ಲಾ, ಯು ಆರ್ ವೆರಿ ಕ್ವೈಟ್ ಟುಡೇ ಸೆಡ್ ಅವ್ವ. ಸೊ ಒನ್ಶಾಂಗ್ಲಾನ ಮದರ್ ಒನ್ಶಾಂಗ್ಲಾನ ಹೇಳ್ತಾರೆ, ನೀನು ಇವತ್ತು ತುಂಬ ಕ್ವೈಟ್ ಆಗಿದೆಯಾ, ಸುಮ್ಮನೆ ಇದೆಯಾ, ಮಾತಾಡ್ತಾ ಇಲ್ಲ, ಯಾಕೆ, ಬೇಜಾರಲ್ಲಿದೆಯಾ, ಯಾಕೆ ಅಂತ ಕೇಳ್ತಾಳೆ ಅವರ ತಾಯಿ. ಅವ್ವ ಅಂದರೆ ಅವರ ತಾಯಿ. ನಾವು ಯಾವ ಥರ ಕನ್ನಡದಲ್ಲಿ ಅಮ್ಮ ಅಂತ ಕರಿತೀವೋ ಆ ಥರನೇ ಹಿಂದಿನಲ್ಲಿ ತಾಯಿನ ಅವ್ವ ಅಂತ ಕರೀತಾರೆ. ಡಿಡ್ ಎನಿಥಿಂಗ್ ಹ್ಯಾಪನ್ ಇನ್ ದ ಸ್ಕೂಲ್. ಏನಾದರೂ ಆಯ್ತಾ ಸ್ಕೂಲಲ್ಲಿ ಅಂತ ಕೇಳ್ತಾಳೆ ತಾಯಿ ಒನ್ಶಾಂಗ್ಲಾನ. ಎಸ್ ಅವ್ವ ಸೆಡ್ ಒನ್ಶಾಂಗ್ಲಾ. ಹೌದು ಮಮ್ಮಿ ಅಂತ ಹೇಳ್ತಾಳೆ ಒನ್ಶಾಂಗ್ಲಾ. ಎ ನ್ಯೂ ಬಾಯ್ ಕೇಮ್ ಟು ಅವರ್ ಸ್ಕೂಲ್. ಒಂದು ಹೊಸ ಹುಡುಗ ಬಂದಿದ್ದಾನೆ ನಮ್ಮ ಸ್ಕೂಲಲ್ಲಿ. ಹೀ ಸಿಟ್ಸ್ ಇನ್ ಅವರ್ ಕ್ಲಾಸ್. ಅವರು ನಮ್ಮ ಕ್ಲಾಸಲ್ಲಿ ಕೂತಿದ್ರು ಅಂತ ಹೇಳ್ತಾಳೆ ಒನ್ಶಾಂಗ್ಲಾ. ಎಸ್ ಸೆಡ್ ಅವ್ವ ಲಿಸ್ನಿಂಗ್ ಟು ಒನ್ಶಾಂಗ್ಲಾ ಆ್ಯಂಡ್ ಪ್ಲೇಸಿಂಗ್ ಬಿಸ್ಕೆಟ್ ಆ್ಯಂಡ್ ಮಿಲ್ಕ್ ಆನ್ ದ ಟೇಬಲ್. ಅವರ ತಾಯಿ ಒನ್ಶಾಂಗ್ಲಾನ ಕೇಳ್ತಾ ಹೌದಾ ಅಂತ ಹೇಳಿ ಬಂದು ಟೇಬಲ್ ಮೇಲೆ ಕುಳಿತುಕೊಂಡು ಬಿಸ್ಕೆಟ್ ಮತ್ತು ಹಾಲನ್ನು ಟೇಬಲ್ ಮೇಲೆ ಇಡ್ತಾರೆ. ಟೀಚರ್ ಹೆಲ್ಪ್ ಹಿಮ್ ಸಿಟ್ ಇನ್ ದ ಫ್ರಂಟ್ ಡೆಸ್ಕ್. ಆವಾಗ ಒನ್ಶಾಂಗ್ಲಾ ಕಂಟಿನ್ಯೂ ಮಾಡ್ತಾಳೆ ಹೇಳ್ತಾ ನಮ್ಮ ಟೀಚರ್ ಅವರಿಗೆ ಮುಂದೆಗಡೆ ಡೆಸ್ಕ್ ಮೇಲೆ ಕುಣಿಸಿದ್ರು ಅಂತ ಹೇಳ್ತಾಳೆ. ಸೆಡ್ ಒನ್ಶಾಂಗ್ಲಾ, ಹಿ ವೇರ್ ಬ್ಲ್ಯಾಕ್ ಗ್ಲಾಸಸ್, ಹಿ ಕೆನಾಟ್ ಸಿ. ಆವಾಗ ಹೇಳ್ತಾಳೆ ಆ ಹುಡುಗ ಬ್ಲ್ಯಾಕ್ ಗ್ಲಾಸಸ್ನ ಹಾಕಿದ್ದ, ಬ್ಲ್ಯಾಕ್ ಕನ್ನಡಕೆನ ಹಾಕಿದ್ದ. ಹಿ ಕೆನಾಟ್ ಸಿ, ಅವರಿಗೆ ಏನು ಕಾಣುವುದಿಲ್ಲ. ಆ ಹುಡುಗ ಇವರು ಸ್ಕೂಲಲ್ಲಿ ಬಂದಿರ್ತಾರಲ್ಲ ಅವರಿಗೆ ಏನು ಕಾಣುವುದಿಲ್ಲ ಅಂತ ಹೇಳ್ತಾಳೆ ಒನ್ಶಾಂಗ್ಲಾ. ಹಿ ವಿಲ್ ಕಮ್ ಎವ್ರಿ ಡೇ, ಹೌ ವಿಲ್ ಹಿ ಡೂ ಥಿಂಗ್ಸ್. ಇವಾಗ ಅವರು ಡೈಲಿ ಸ್ಕೂಲಿಗೆ ಬರಬೇಕು. ಆಮೇಲೆ ಅವ್ರು ಎಲ್ಲ ಥಿಂಗ್ಸನ್ನು, ಎಲ್ಲ ವಸ್ತುಗಳನ್ನು ಯಾವ ಥರ ನೋಡ್ತಾರೆ ಅಂತ ಕೇಳ್ತಾಳೆ ಒನ್ಶಾಂಗ್ಲಾ. ಆ ಹುಡುಗನ ನೋಡಿ ಒನ್ಶಾಂಗ್ಲಾಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಅದು ಬೇಜಾರಾಗಿ ಸ್ಕೂಲಿಂದ ಬಂದಿರ್ತಾಳೆ. ಫಿನಿಶ್ ಯುವರ್ ಬಿಸ್ಕೆಟ್ ಆ್ಯಂಡ್ ಮಿಲ್ಕ್ ಸೆಡ್ ಅವ್ವ, ದೆನ್ ವಿ ವಿಲ್ ಪ್ಲೇ ಎ ನ್ಯೂ ಗೇಮ್. ಆವಾಗ ಅವರ ತಾಯಿ ಹೇಳ್ತಾಳೆ, ನಾನು ಇಟ್ಟಿರೋ ಅಂತಹ ಬಿಸ್ಕೆಟ್ ಮತ್ತು ಮಿಲ್ಕ್ ಹಾಲನ್ನು ನೀನು ಫಿನಿಶ್ ಮಾಡು, ನೀನು ಸೇರಿಕೊಂಡು ಒಂದು ಗೇಮನ್ನು ಆಡೋಣ ಅಂತ ಹೇಳ್ತಾಳೆ ತಾಯಿ. ಆಯಿತು, ಆಟ ಆಡೋಣ ಅಂತ. ಎಸ್ ಲೆಟ್ಸ್ ಪ್ಲೇ ಸೆಡ್ ಒನ್ಶಾಂಗ್ಲಾ. ಓಕೆ ಆಯಿತು, ಆಟ ಆಡೋಣ ಅಂತ ಹೇಳ್ತಾಳೆ. She tied a scarf over Onshangla's eyes.
ನೌ ಟೆಲ್ ಮೀ ವಾಟ್ ಡು ಐ ಹೋಲ್ಡ್ ಇನ್ ಮೈ ಹ್ಯಾಂಡ್ ಸೆಡ್ ಅವ್ವ. ಆವಾಗ ಒಂದು ಚಿಕ್ಕ ಬಟ್ಟೆನ ತಾಯಿ ಒಂದು ಶಾಂಗ್ಲನ ಕಣ್ಣಿನ ಮೇಲೆ ಕಟ್ತಾಳೆ. ಕಟ್ಬಿಟ್ಟು ಕೇಳ್ತಾಳೆ, ಇವಾಗ ಹೇಳು ನನ್ನ ಕೈಯಲ್ಲಿ ಏನಿದೆ ಅಂತ ಅವ್ವ ಅವರ ತಾಯಿ ಕೇಳ್ತಾಳೆ. ಹೌ ಕೆನ್ ಐ ಆಸ್ಕ್ ಆನ್ ಶಾಂಗ್ಲಾ. ನಾನು ಯಾವ ಥರ ಹೇಳಲಿ, ನನ್ನ ಕಣ್ಣಂತೂ ಮುಚ್ಚಿದೆ, ನಾನು ಯಾವ ಥರ ಹೇಳಲಿ ಅಂತ ಹೇಳ್ತಾಳೆ ಅವನ್ ಶಾಂಗ್ಲಾ. ಮೈ ಐಸ್ ಆರ್ ಕ್ಲೋಸ್ಡ್, ಐ ಕಾಂಟ್ ಸಿ. ನನ್ನ ಕಣ್ಣು ಮುಚ್ಚಿದೆ, ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ನನ್ನ ಕಣ್ಣು ಮುಚ್ಚಿದವೆ, ನಾನು ಯಾವ ಥರ ಹೇಳಲಿ ಅಂತ ಕೇಳ್ತಾಳೆ ಅವನ್ ಶಾಂಗ್ಲಾ. ಯು ಕ್ಯಾನ್ ಫೈಂಡ್ ಔಟ್ ಸೆಡ್ ಅವ್ವ, ಟ್ರೈ ಇಟ್. ನಿನಗೆ ಗೊತ್ತಾಗುತ್ತೆ, ಇನ್ನೊಂದ್ಸಲ ಟ್ರೈ ಮಾಡು, ಇನ್ನೊಂದ್ಸಲ ಪ್ರಯತ್ನಿಸು ಅಂತ ಹೇಳ್ತಾಳೆ ಅವನ್ ಶಾಂಗ್ಲನ ತಾಯಿ. ಅವ್ವ ಹ್ಯಾಡ್ ಎ ರೋಸ್ ಇನ್ ಹರ್ ಹ್ಯಾಂಡ್, ವಾಟ್ ಡು ಐ ಹೋಲ್ಡ್ ಶಿ ಆಸ್ಕ್ ಅವನ್ ಶಾಂಗ್ಲಾ ಟಚ್ ಇಟ್. ಆವಾಗ ಅವರ ತಾಯಿ ಒಂದು ಗುಲಾಬಿ ಹೂವನ್ನ ಹ್ಯಾಂಡಲ್ಲಿ ಇಟ್ಕೊಂಡಿರ್ತಾಳೆ. ಇವಾಗ ಹೇಳು, ನಿನಗೆ ನಾನು ಏನನ್ನ ಇಟ್ಕೊಂಡಿದ್ದೀನಿ, ನನ್ನ ಕೈಯಲ್ಲಿ ಏನು ಹಿಡ್ಕೊಂಡಿದ್ದೀನಿ ಅಂತ ಹೇಳುತ್ತೆ. ಇಟ್ಸ್ ಸಮಥಿಂಗ್ ಸಾಫ್ಟ್. ಅವಾಗ ಅವನು ಶಾಂಗ್ಲಾ ಟಚ್ ಮಾಡಿ ಹೇಳ್ತಾಳೆ, ಇದೇನೋ ಸಾಫ್ಟ್ ಆಗಿದೆ. ಎ ಫ್ಲವರ್ ಶಿ ಸ್ಯಾಡ್. ಆವಾಗ ಇದು ಹೂವು ಅಂತ ಹೇಳ್ತಾಳೆ. ಹೂವು, ಗುಲಾಬಿ ಹೂವು, ಗುಲಾಬಿನೇ ಅಂತಲ್ಲ, ಇದು ಹೂವು ಅಂತ ಹೇಳ್ತಾಳೆ ಅವನ್ ಶಾಂಗ್ಲಾ. ಎಸ್ ಸೆಡ್ ಅವ್ವ, ಹೌದು ಅಂತ ಅವ್ರ ಮದರ್ ಹೇಳ್ತಾಳೆ. ಬಟ್ ವಾಟ್ ಫ್ಲವರ್ ಇಟ್, ಸ್ಮೆಲ್ ಇಟ್. ಅವನ್ ಶಾಂಗ್ಲಾ ಬೆಂಡ್ ಫಾರ್ವರ್ಡ್ ಅಂಡ್ ಸ್ನಿಪ್ಡ್ ಅಟ್ ಇಟ್ ಈಸ್ ಎ ರೋಸ್, ಶಿ ಕ್ರೈಡ್. ಆವಾಗ ಅವನ್ ಶಾಂಗ್ಲಾ ಆಯಿತು ಹೂವು ಅಂತ ಹೇಳಿದೆ, ಇವಾಗ ಎಂಥ ಹೂವು ಅಂತ ಹೇಳಬೇಕು ನೀನು ಅಂತ ಹೇಳ್ತಾಳೆ. ಅವನ್ ಶಾಂಗ್ಲಾ ಸ್ವಲ್ಪ ಮುಂದೆ ಬಂದು, ಬೆಂಡ್ ಅಂದರೆ ಮುಂದೆ ಬಂದು, ಫಾರ್ವರ್ಡ್ ಬಂದು, ಸ್ನಿಫ್ಟ್ ಅಟ್ ಮೂಸಿ ನೋಡ್ತಾಳೆ. ಸ್ನಿಫ್ಟ್ ಅಂದರೆ ಮೂಸ್ ನೋಡೋದು. ಇಟ್ ಈಸ್ ರೋಸ್, ಶಿ ಕ್ರೈಡ್. ಅವಾಗ ಹೇಳ್ತಾಳೆ, ಇದು ಗುಲಾಬಿ ಹೂವು. ಶಿ ಕ್ರೈಡ್, ಕ್ರೈಡ್ ಅಂದರೆ ಜೋರಾಗಿ ಕಿರ್ಚಿ ಹೇಳ್ತಾಳೆ. ಆಯಿತಾ, ಜೋರಾಗಿ ಹೇಳುವುದನ್ನ ಕ್ರೈಡ್ ಅಂತಲೂ ಕರಿತೀವಿ, ಕೂಗಿ ಹೇಳುವುದನ್ನ ಕ್ರೈಡ್ ಅಂತ ಕರಿತೀವಿ. ಮತ್ತು ಅಳುತ್ತಿರ್ತಾರಲ್ಲ ಅವ್ರಿಗೂ ಕೂಡ ಕ್ರೈಡ್ ಅಂತ ಕರಿತೀವಿ. ಬಟ್ ಅಕಾರ್ಡಿಂಗ್ ಟು ದ ಸೆಂಟೆನ್ಸಲ್ಲಿ ನಾವು ಫ್ರೇಮ್ ಮಾಡಿದಾಗ ಅದು ಕಂಟೆಕ್ಸ್ಟನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಕ್ರೈಡ್ ಅಂದರೆ ಇಲ್ಲಿ ಅವಳು ಅಳುವುದಲ್ಲ, ಅವಳು ಏನು ಮಾಡ್ತಾಳೆ, ಕೂಗಿ ಹೇಳ್ತಾಳೆ. ಸೆಡ್ ಗುಡ್ ಸೆಡ್ ಅವ್ವ, ನಾವು ಟ್ರೈ ಅನದರ್ ಥಿಂಗ್. ವಾಟ್ ಡು ಐ ಹೋಲ್ಡ್? ಶಿ ಹೆಲ್ಡ್ ಎ ಸ್ಮಾಲ್ ಬೆಲ್ ಇನ್ ಹರ್ ಹ್ಯಾಂಡ್. ಆವಾಗ ಅವರವ್ವ ಗುಡ್ ಅಂತ ಹೇಳಿಬಿಟ್ಟು, ಇವಾಗ ಇನ್ನೊಂದು ಸಲ ಪ್ರಯತ್ನ ಮಾಡು, ಇವಾಗ ನಾನು ಏನನ್ನ ಹಿಡ್ದಿದ್ದೀನಿ. ಶಿ ಹೆಲ್ಡ್ ಎ ಸ್ಮಾಲ್ ಬೆಲ್ ಇನ್ ಹರ್ ಹ್ಯಾಂಡ್. ಒಂದು ಚಿಕ್ಕ ಬೆಲ್ಲನ್ನ ಹಿಡ್ಕೊಂಡಿರ್ತಾರೆ ಅವರ ಅವ್ವ. ಇವಾಗ ಹೇಳು ಅಂತ ಹೇಳ್ತಾರೆ. ಶಿ ಶೋಕ್ ಇಟ್ ಟ್ರಿನ್ ಟ್ರಿನ್ ಐ ನೋ ಸೆಡ್ ಒನ್ ಶಾಂಗ್ಲಾ ವಿತ್ ಜಾಯ್. ಆವಾಗ ಒನ್ ಶಾಂಗ್ಲಾ ಅದು ಈಸ್ಕೊಂಡು ಆ ಹ್ಯಾಂಡ್ನಲ್ಲಿ ಶೂಕ್ ಅಂದರೆ ಅಲ್ಲಾಡಿಸ್ತಾಳೆ, ಆ ಬೆಲ್ಲನ್ನ ಅಲ್ಲಾಡಿಸ್ತಾ ಇರುವಾಗ ಸೌಂಡ್ ಬರುತ್ತೆ ಟ್ರಿನ್ ಟ್ರಿನ್ ಅಂತ. ಅವಾಗ ಒನ್ ಶಾಂಗ್ಲಾ ಜಾಯ್ ಅಂದರೆ ಖುಷಿಯಾಗಿ ಏನು ಮಾಡ್ತಾಳೆ, ತುಂಬ ಸಂತೋಷದಿಂದ ನನಗೆ ಗೊತ್ತು ಇದು ಏನು ಅಂತ ಹೇಳ್ತಾಳೆ. ಇಟ್ ಈಸ್ ದ ಬೆಲ್, ದ ಸ್ಮಾಲ್ ಬೆಲ್ ದಟ್ ಗಿವ್ಸ್ ಸಚ್ ಎ ಮ್ಯೂಸಿಕಲ್ ಸೌಂಡ್, ಐ ಕ್ಯಾನ್ ಹಿಯರ್ ಇಟ್ ಅವ್ವ. ಒನ್ ಶಾಂಗ್ಲಾ ಟುಕ್ ದ ಬೆಲ್ ಆ್ಯಂಡ್ ಶೋಕ್ ಇಟ್ ಹರ್ ಸೆಲ್ಫ್. ಆಮೇಲೆ ಏನು ಮಾಡ್ತಾಳೆ, ಇದು ಒಂದು ಬೆಲ್, ದ ಸ್ಮಾಲ್ ಬೆಲ್ ದಟ್ ಗಿವ್ ಮ್ಯೂಸಿಕಲ್ ಸೌಂಡ್ ನಮಗೆ ಕೇಳಿಸ್ತಾ ಇದೆ. ಐ ಕ್ಯಾನ್ ಹಿಯರ್ ಇಟ್, ನನಗೆ ಕೇಳಿಸ್ತಾ ಇದೆ. ಒನ್ ಶಾಂಗ್ಲಾ ಟುಕ್ ದ ಬೆಲ್, ಒನ್ ಶಾಂಗ್ಲಾ ಈಸ್ಕೊಂಡು ಅದನ್ನು ಅವಳೇ ಇನ್ನೊಂದು ಸಲ ಅಲ್ಲಾಡಿಸ್ತಾಳೆ. ಶೂಕ್ ಅಂದರೆ ಅಲ್ಲಾಡಿಸೋದು. ಸ್ಮಾರ್ಟ್ ಗರ್ಲ್ ಸೆಡ್ ಅವ್ವ, ತುಂಬ ಚುರುಕಾದ ಹುಡುಗಿ ಅಂತ ಹೇಳ್ತಾಳೆ ಅವ್ವ. ದೆನ್ ಅವ್ವ ಟುಕ್ ಎ ಗ್ಲಾಸ್ ಇನ್ ಹರ್ ಹ್ಯಾಂಡ್. ವಾಟ್ ಈಸ್ ಇಟ್, ವಾಟ್ ಡು ಐ ಹೋಲ್ಡ್ ನಾವ್, ಡು ಯು ನೋ ಶಿ ಆಸ್ಕ್. ಆವಾಗ ಒಂದು ಗ್ಲಾಸಲ್ಲಿ
ಗ್ಲಾಸ್ ಇಟ್ಕೊಂಡಿರ್ತಾಳೆ. ಅವರವ್ವ ಕೇಳ್ತಾಳೆ, ನನ್ನ ಹ್ಯಾಂಡಲ್ಲಿ ಇವಾಗ ಏನಿದೆ ಹೇಳು, ನಾನು ಏನು ಇಟ್ಕೊಂಡಿದ್ದೀನಿ ಅಂತ. ಒನ್ಶಾಂಗ್ಲಾ ಟಚ್ ಇಟ್ ಈಸ್ ಎ ಗ್ಲಾಸ್ ಶಿ ಸೆಡ್. ಆವಾಗ ಒನ್ಶಾಂಗ್ಲಾ ಟಚ್ ಮಾಡಿ ಹೇಳ್ತಾಳೆ, ಇದು ಗ್ಲಾಸ್ ಅಂತ. ಶಿ ಪುಟ್ ಒನ್ ಫಿಂಗರ್ ಸ್ಲೈಟ್ ಇನ್ ಟು ದ ಗ್ಲಾಸ್. ಆವಾಗ ಗ್ಲಾಸಲ್ಲಿ ಒಂದು ಫಿಂಗರ್ನ ಒಂದು ಅವಳನ್ನ ಕೈ ಫಿಂಗರ್ನ ಹಾಕ್ತಾಳೆ ಸ್ಲೈಟ್ಲಿ ಇನ್ ಟು ದ ಗ್ಲಾಸ್, ಎ ಗ್ಲಾಸ್ ಆಫ್ ವಾಟರ್. ಆವಾಗ ಅವಳು ಹೇಳ್ತಾಳೆ, ವಾಟರ್ ಇದೆ ಇದರಲ್ಲಿ. ಅವಳು ಆಲ್ರೆಡಿ ಫಿಂಗರ್ ಹಾಕಿರ್ತಾಳಲ್ಲ, ಅದಕ್ಕೆ ಇದರಲ್ಲಿ ಗ್ಲಾಸ್ ಇದೆ, ವಾಟರ್ ಇದೆ ಈ ಗ್ಲಾಸಲ್ಲಿ ಅಂತ ಹೇಳ್ತಾಳೆ. ಆರ್ ಯು ಶೋರ್ ಆಸ್ಕ್ಡ್ ಅವ್ವ. ನಿನ್ನ ಶೋರ್ ಆಗಿದೆಯಾ, ಪಕ್ಕನಾ, ಇದು ಗ್ಯಾರಂಟಿನಾ, ಇದೇನೇನಾ ಅಂತ ಕೇಳ್ತಾಳೆ. ಇಟ್ಸ್ ಕುಡ್ ಬಿ ಮಿಲ್ಕ್ ಆರ್ ಜ್ಯೂಸ್. ಮಿಲ್ಕ್ ಇರ್ಬೋದು ಇಲ್ಲ ಜ್ಯೂಸ್ ಇರ್ಬೋದು ಅಲ್ವಾ ಅಂತ ಅವ್ರವ್ವ ಕೇಳ್ತಾಳೆ. ಆವಾಗ ಒನ್ಶಾಂಗ್ಲಾ ಏನು ಮಾಡ್ತಾಳೆ, ಒನ್ಶಾಂಗ್ಲಾ ಟೇಸ್ಟೆಡ್ ಇಟ್. ಓ ಶಿ ಕ್ರೈಡ್, ಇಟ್ಸ್ ನಾಟ್ ವಾಟರ್, ಇಟ್ಸ್ ಆರೆಂಜ್ ಜ್ಯೂಸ್. ಅವ್ವ ಲಾಫ್ಡ್. ಗುಡ್ ಗರ್ಲ್ ಶಿ ಸೆಡ್. ಆವಾಗ ಜ್ಯೂಸ್ ಮತ್ತು ವಾಟರ್ ಇರ್ಬೋದಲ್ವಾ ಅಂತ ಹೇಳಿದಾಗ ಮಿಲ್ಕ್ ಇರ್ಬೋದಲ್ವಾ ಅಂತ ಒನ್ಶಾಂಗ್ಲಾ ಈಸ್ಕೊಂಡು ಟೇಸ್ಟ್ ಮಾಡ್ತಾಳೆ. ಓ ಶಿ ಕ್ರೈಡ್, ಮತ್ತೆ ಕೂಗಿ ಹೇಳ್ತಾಳೆ, ಓ ನನಗೆ ಗೊತ್ತಾಯಿತು, ಇದು ವಾಟರ್ ಅಲ್ಲ, ಇದು ನೀರಲ್ಲ, ಇದು ಆರೆಂಜ್ ಜ್ಯೂಸ್ ಅಂತ ಹೇಳ್ತಾಳೆ. ಗೊತ್ತಾಯ್ತಾ? ಆರೆಂಜ್ ಜ್ಯೂಸ್ ಅಂತ ಹೇಳಿದಾಗ ಗುಡ್ ಗರ್ಲ್ ಅಂತ ಅವರು ತಾಯಿನೂ ನಗ್ತಾಳೆ. ಲಾಫ್ಟ್ ಅಂದರೆ ನಗದು. ಗುಡ್ ಗರ್ಲ್ ಶಿ ಸೆಡ್, ಒಳ್ಳೆ ಹುಡುಗಿ ಅಂತ ಹೇಳ್ತಾಳೆ. ನೌ ಐ ವಿಲ್ ರಿಮೂವ್ ದ ಸ್ಕಾರ್ಫ್, ಯು ಮಸ್ಟ್ ಟೆಲ್ what is in front of you, she said. She took off the scarf. Onshangla blinked and look at her. It's you, Avva, she shouted with joy. ಆವಾಗ ಅವ್ರ ತಾಯಿ ಒನ್ಶಾಂಗ್ಲಾದ ಸ್ಕಾರ್ಫ್ನ ತೆಗೆದು, ಇವಾಗ ನಿನ್ನ ಮುಂದೆ ಯಾರಿದ್ದಾರೆ ಹೇಳು ಅಂತ ಹೇಳ್ತಾಳೆ. ಆವಾಗ ಅವಳು ಸ್ಕಾರ್ಫ್ ತೆಗೆದು ಒನ್ಶಾಂಗ್ಲಾ ಬ್ಲಿಂಕ್ ಮಾಡ್ತಾಳೆ. ಬ್ಲಿಂಕ್ ಅಂದರೆ ಕಣ್ಣನ್ನ ಮುಚ್ಚಿ ತೆಗಿಯೋದು. ಲುಕ್ಡ್ ಅಂದರೆ ನೋಡುವುದು. ಇಟ್ಸ್ ಯು ಅವ್ವ, ಇದು ನನ್ನ ತಾಯಿ ಅಂತ ಹೇಳ್ತಾಳೆ ಒನ್ಶಾಂಗ್ಲಾ. ಶಿ ಶೌಟೆಡ್ ವಿತ್ ಜಾಯ್, ಜೋರಾಗಿ ಖುಷಿಯಾಗಿ ಅವಳು ಹೇಳ್ತಾಳೆ. ಐ ಸಿ ಯು, ದಟ್ ವಾಸ್ ಎ ವಂಡರ್ಫುಲ್ ಗೇಮ್ ಅವ್ವ. ನೀನು ತುಂಬ ಚೆನ್ನಾಗಿ ಆಟ ಆಡಿಸ್ದೆ, ನನಗೆ ತುಂಬ ಚೆನ್ನಾಗಿತ್ತು, ವಂಡರ್ಫುಲ್ ಆಗಿತ್ತು ಅವ್ವ ಸೆಡ್ ಒನ್ಶಾಂಗ್ಲಾ ಹೇಳ್ತಾಳೆ. ಸೊ ಒನ್ಶಾಂಗ್ಲಾ said ಅವ್ವ, if a child cannot see, there are other ways of finding out things, but the child may have some difficulties. ಇವಾಗ ಒಬ್ರು ಯಾರಿಗಾದ್ರೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಮಕ್ಕಳಿಗೆ ಏನನ್ನ ಅವ್ರಿಗೆ ಕಾಣಿಸ್ತಾ ಇಲ್ಲ ಅಂದರೆ ಬೇರೆ ದಾರಿ ಕೂಡ ಇರುತ್ತೆ. ಅದನ್ನು ಕಾಣಿಸೋದು ಮತ್ತು ಗೊತ್ತಾಗೋದು ಅದು ತುಂಬ ಕಷ್ಟಕರ ಆಗಿರುತ್ತೆ, ಬಟ್ ಅದು ಆಗುತ್ತೆ ಅಂತ ಹೇಳುತ್ತೆ ತಾಯಿ ಒನ್ಶಾಂಗ್ಲನ. But the child may have some difficulty. I hope all of you will be friend with the new boy. ನಾನು ಇದನ್ನು ನಂಬಿತೀನಿ, ನೀನು ಆ ಹೊಸ ಹುಡುಗನ ಜೊತೆ ಎಲ್ಲರೂ ತುಂಬ ಒಳ್ಳೆಯ ಫ್ರೆಂಡ್ಸ್ ಆಗಿರ್ತೀರಾ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾಳೆ ತಾಯಿ. ಎಸ್ ಅವ್ವ ಸೆಡ್ ಒನ್ಶಾಂಗ್ಲಾ. ಹೌದು ಮಮ್ಮಿ ಅಂತ ಹೇಳ್ತಾಳೆ ಒನ್ಶಾಂಗ್ಲಾ. ಸೈಟ್ ವರ್ಡ್ಸ್ is from, what, on, how, and, it, me, our, some other. New words. Quite ಅಂದರೆ ನಿಧಾನವಾಗಿ. ಫ್ರಂಟ್ ಅಂದರೆ ಮುಂದೆ. ಸ್ನಿಫ್ ಅಂದರೆ ಮೂಸಿ ನೋಡುವುದು. ರಿಮೂವ್ ಅಂದರೆ ತೆಗೆಯೋದು. ಜಾಯ್ ಅಂದರೆ ಸಂತೋಷ. ಬ್ಲಿಂಕ್ ಅಂದರೆ ಕಣ್ಣನ್ನು ಮುಚ್ಚಿ ತೆಗೆಯೋದು. ಡಿಫಿಕಲ್ಟೀಸ್ ಅಂದರೆ ಕಷ್ಟಕರ. ಗೊತ್ತಾಯ್ತಾ ವಿವರ್ಸ್?